ಬನ್ನಿ ಅಮ್ಮ, ಸ್ವಲ್ಪ ದರ್ಶನ ಕೊಡಿ ನಿಮ್ದು. ಹೌದಾ? ಓ, ಪಿಂಪಲ್ ಬಂದಿದ್ಯಾ? ಗಾಯ್ಸ್, ಅಮ್ಮ ಮದುವೆಯಲ್ಲಿ ಸೂಪರ್ ಆಗಿ ಕಾಣಿಸ್ತಿದ್ರು ಗಾಯ್ಸ್, ನೀವು ನೋಡಿದ್ರಲ್ವಾ? ಎಲ್ಲಾರು ಹೇಳ್ತಿದ್ರಂತೆ ಅಮ್ಮನಿಗೆ ಇನ್ನ ಒಂದು ಗಂಡು ಕೊಡ್ಬೋದು ಅಂತ. ರೊಟ್ಟಿ ಮತ್ತೆ ಚಿಕನ್ ಸಾರ್. ಇವಳ ರೊಟ್ಟಿ ನೋಡಿ ಯಾವ ತರ ಕಲರ್ ಬಂದಿದೆ ಅಂತ. ಅಂದ್ರೆ ನಂಗೆ ಜಾಸ್ತಿ ಫ್ರೈ ಆಗಿರುತ್ತಲ್ಲ, ಆ ರೊಟ್ಟಿ ಇಷ್ಟ. ನೀವಾ ಮಾಡಿದ್ದು ಫುಲ್ ಮನೆ ಕ್ಲೀನ್ ಮಾಡಿದೆ ನಾನು ಬೆಳಗ್ಗೆ ಬೇಗ. ಹೌದಾ ಅಮ್ಮ? ಅವಳು ಮಾಡಿದರೆ ನಾನು ಮಾಡಿದ್ದೀನಿ. ಇಬ್ರು ಹೊರಗಡೆ ಅಂಗಲ ಗುಡಿಸಿದ ಅಮ್ಮ, ಫುಲ್ ನಾನ್ ಮಾಡಿದ್ದು ಒಳಗೆ. ನಾನು ಮಾಡ್ತೀನಿ ಇವತ್ತು, ಕಬಾಬ್ ನಾನು ಮಾಡ್ತೀನಿ. ಸರಿ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆದರ್ ಅಂತೂ ತುಂಬಾನೇ ಸಖತ್ತಾಗಿದೆ. ಇವಾಗ ತಾನೇ ಸೂರ್ಯ ಬಂದಿದ್ದು, ಹಂಗೇನೆ ಸನ್ನು ಕೂಡ ಇಲ್ಲಿ ಬಂದ್ರು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸನ್ನು ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಗಾಯ್ಸ್, ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ವ್ಲಾಗಲ್ಲಿ ಯಾರ್ಯಾರು ಏನೇನು ಮಾಡ್ತಿದ್ದಾರೆ, ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಎಷ್ಟೋ ದಿನಗಳಾಗಿದೆ. ಸೊ ಆಫ್ಟರ್ ಲಾಂಗ್ ಟೈಮ್ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಣ್ಣ ಅವ್ರು ಈಗ ತಾನೇ ಮುಖ ತೊಳ್ಕೊಂಡು ಬಂದರು, ನಾನು ಸ್ನಾನ ಮಾಡ್ಕೊಂಡು ಬಂದೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆದರ್ ಅಂತೂ ತುಂಬಾ ಸಖತ್ತಾಗಿದೆ. ಇವಾಗ ತಾನೇ ಸೂರ್ಯ ಬಂದಿದ್ದು, ಹಂಗೇನೆ ಸನ್ನು ಕೂಡ ಇಲ್ಲಿ ಬಂದರು. ಗೈಸ್, ಬನ್ನಿ ಇವಾಗ ಮನೆಯಲ್ಲಿ ಹೇಗಿದೆ, ಏನೇನು ಮಾಡ್ತಿದ್ದಾರೆ ಅನ್ನೋದು ತೋರಿಸ್ಕೊಡ್ತೀನಿ. ಇಷ್ಟು ದಿನ ಬರೀ ಮದುವೆ ವ್ಲಾಗ್ನ ನೋಡಿದ್ದೀರಾ. ಸೊ ಇವಾಗ ನಮ್ಮ ವ್ಲಾಗ್ನು ಕೂಡ ಸ್ವಲ್ಪ ನೋಡಿ. ಅಂದರೆ ಮದುವೆ ವಾತಾವರಣ ನೋಡಿದ್ದೀರಾ, ಇವಾಗ ಮನೆ ವಾತಾವರಣ ಹೇಗಿದೆ ಅಂತ ತಿಳ್ಕೊಳ್ಳಿ. ಬನ್ನಿ ಹೋಗೋಣ. ಗಾಯ್ಸ್, ಔಟ್ಸೈಡ್ ನೋಡಿ ಯಾವ ಥರ ಇದೆ ವೆದರು, ಸೂಪರ್ ಆಗಿದೆ. ಈಗ ಒಂದು 9 o'clock ಆಯಿತು. ನಾವು ಎದ್ದೋಳಷ್ಟರಲ್ಲಿ ಟೈಮ್ ಆಗೋಯ್ತು ಇವತ್ತು. ಸಣ್ಣ ಬನ್ನಿ, ಇಲ್ಲಿ ಎಲ್ಗೆ ಹೋಗ್ತಿದ್ದೀರಾ? ಅಮ್ಮ ಏನು ಮಾಡ್ತಿದ್ದಾರೆ? ಗೊತ್ತಿಲ್ಲ, ಇವಾಗ ಎದ್ದು ಬಾತ್ರೂಮ್ ಬನ್ನಿ ಹೋಗೋಣ ಅಮ್ಮನ ಹತ್ರ. ಗಾಯ್ಸ್, ಇವಾಗ ಅಮ್ಮನ ಹತ್ರ ಹೋಗ್ಬೇಕು. ಇವತ್ತು ಬೇಜಾರಾಗ್ತಿದೆ. ಯಾಕೆ? ಬೆಂಗಳೂರು ಹೋಗುದಲ್ಲ, ಅಂದ್ರೆ ಫುಲ್ ಮ್ಯಾರೇಜ್ ಅಲ್ಲೇ ಇದ್ವಿ, ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿಲ್ಲ ಅಲ್ವಾ. ಗಾಯ್ಸ್, ಹೌದು ಗಾಯ್ಸ್, ನಮಗೂ ತುಂಬ ಬೇಜಾರಾಗ್ತಿದೆ. ಬನ್ನಿ ಹೋಗೋಣ. ಓಹ್, ಧನ್ಯವಾದೆಲ್ಲ ಫುಲ್ ಕ್ಲೀನಿಂಗ್ ನಡೀತಾ ಇದೆ ಗಾಯ್ಸ್. ಏನಮ್ಮ ಇದೇನು ಹಚ್ಚಿದ್ಯಾ? ಅದೇನ್ ಗೊತ್ತಾ, ಕಡ್ಲೆ ಹಿಟ್ಟು ಹಚ್ಚಿದೀನಿ. ಮೊನ್ನೆಯಿಂದ ಕೆಲಸ ಆಚೆ ಓಡಾಡೋದಲ್ವಾ, ಅದಕ್ಕೋಸ್ಕರ ಕಡ್ಲೆ ಹಿಟ್ಟು ಹಚ್ಚಿದೀನಿ. ಟ್ಯಾನ್ ಆಗಿದೆ ಫೇಸ್ ಎಲ್ಲ. ಓ, ಹೀಗೆ ನೀವು ವೈಟ್ ಆಗದಾ? ಹೌದು ಗಾಯ್ಸ್, ಒಂದು ಸ್ವಲ್ಪ ಬಿಸಿಲಲ್ಲಿ ಓಡಾಡಿದ್ರೆ ಸಾಕು. ನಮ್ಮ ಮತ್ತು ಇದು ಶೇಪ್ ಒಂದೇ ತರ ಐತೆ. ಈ ಬುರುಡೆ ಮತ್ತೆ ಇದಾ ಈ ಬುರುಡೆ? ಅದು ಸತ್ತೋದ ಬಿಡು, ನಾನು ಜೀವ ಇದ್ದೇನಲ್ವಾ. ಸರಿ ಆಯ್ತು, ಜೀವ ಇದೆ. ಆಯ್ತು, ನನ್ನ ಯೂಟ್ಯೂಬ್ ಚಾನಲ್ಗೆ ಗುಡ್ ಮಾರ್ನಿಂಗ್ ಅಂತ ಹೇಳಿ. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲ ಸಬ್ಸ್ಕ್ರೈಬರ್ಸಿಗೆ ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಗೈಸ್, ಅಮ್ಮ ಏನು ಮಾಡ್ತಿದ್ದಾರೆ ನೋಡೋಣ. ಅಮ್ಮ ಫುಲ್ ಅಡುಗೆ ಮತ್ತೆ ಅಡುಗೆ ಮನೆಯಲ್ಲಿ ಪ್ರಿಪ್ರೇಷನ್ ಮಾಡ್ತಿರ್ತಾರೆ ನೋಡಿ. ಫುಲ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಮೊನ್ನೆ ಪೂರ್ತಿ ನೆಂಟರೆಲ್ಲ ಇದ್ದು ಫುಲ್ಲು ಗಲೀಜಾಗಿತ್ತು, ಬೇಗ ನೀಟ್ ಮಾಡಿದ್ದಾರೆ. ಗ್ರೇಟ್ ಅಮ್ಮ. ನೀವಾ ಮಾಡಿದ್ದು ಫುಲ್ ಮನೆ ಕ್ಲೀನ್ ಮಾಡಿದೆ ನಾನು ಬೆಳಗ್ಗೆ ಬೇಗ. ಹೌದಾ ಅಮ್ಮ? ಅವಳು ಮಾಡಿದರೆ ನಾನು ಮಾಡಿದ್ದೀನಿ. ಇಬ್ರು ಹೊರಗಡೆ ಅಂಗಲ ಗುಡಿಸಿದ ಅಮ್ಮ, ಫುಲ್ ನಾನ್ ಮಾಡಿದ್ದು ಒಳಗೆ. ಹೌದಾ? ಗ್ರೇಟ್ ಧನ್ಯ. ನೀವು ಇಷ್ಟೊಂದೆಲ್ಲ ಮಾಡ್ತೀರ ಅಂತ ನಮಗೆ ಗೊತ್ತೇ ಇರಲಿಲ್ಲ. ನಾವಿಬ್ರು ಮಲಗಿ ಎದೋಳಷ್ಟರಲ್ಲಿ ಅಮ್ಮ ಮತ್ತೆ ಧನ್ಯ ಇಬ್ರು ಕೂಡ ಫುಲ್ಲು ಕ್ಲೀನ್ ಮಾಡಿದ್ರ ಗಾಯ್ಸ್. ಕೆಲಸ ಬಾಕಿದೆ ಅಷ್ಟೇ. ಏನು? ನೆಲ ಒರೆಸ್ಬೇಕಾ? ಗುಡಿಸಿ ಆಯ್ತಾ ಮನೆ? ಗುಡಿಸಿ ಆಗಿದೆ. ಅಮ್ಮ ಏನೇನ್ ಮಾಡಿದ್ದೀರಮ್ಮ ಟಿಫನ್? ರೊಟ್ಟಿ ತೋರಿಸಿ ಗಾಯ್ಸ್. ತವ ರೊಟ್ಟಿ ಅಂತೆ ನೋಡಿ, ಯಾವ ತರ ಇರುತ್ತೆ ನಂಗೆ ಇಷ್ಟ. ಟೇಸ್ಟ್ ಮಾಡೋಣ ಇವತ್ತು ಯಾವ ತರ ಇರುತ್ತೆ ಟಿಫನ್. ಮತ್ತೆ ಇಲ್ಲಿ ನೋಡಿ, ತವ ರೊಟ್ಟಿಗೇನು? ಇಲ್ಲ ಮಗ, ಸಣ್ಣಗೆ ಚಾ, ಕಣ್ಣ ಚಾ ಅಂದ್ರೆ ಬ್ಲ್ಯಾಕ್ ಟೀ. ಕಣ್ಣ ಚಾ, ಕಣ್ಣ ಚಾ ಇದೇನಮ್ಮ ಇದು? ನಾನಿವತ್ತು ತಿನ್ಬೋದು ಗೈಸ್, ನಾನಿವತ್ತು ತಿನ್ಬೋದು. ನೆನ್ನೆ ವೆಜ್ ತಿಂತಿದ್ದೆ. ಅಮ್ಮ ಹೇಳಿದ್ರು ಚಟ್ನಿ ಮಾಡ್ಬೇಕಂತ. ಬೇಡ, ಇವತ್ತು ಅವ್ರು ತಿಂತಾರೆ ಅಂತ ಹೇಳಿದೆ. ಹೌದಾ? ಪರವಾಗಿಲ್ಲ ಅಮ್ಮ, ನಾನು ಚಿಕನ್ ತಿಂತೀನಿ ಇವತ್ತು. ಮಧ್ಯಾಹ್ನಕ್ಕೆ ಕಬಾಬ್ ಮಾಡು, ಚಿಕನ್ ಕಬಾಬ್. ಓಕೆನಾ? ಮಧ್ಯಾಹ್ನಕ್ಕೆ ಚಿಕನ್ ಕಬಾಬ್ ಮಾಡೋಣ. ಅಂದ್ರೆ ವೆಜ್ ಸಾಂಬಾರ್ ಮತ್ತೆ ಚಿಕನ್ ಕಬಾಬ್. ಓಕೆನಾ? ಓಕೆ, ಚೆನ್ನಾಗಿರುತ್ತೆ ತಾನೆ? ಇಲ್ಲಿ ಚಿಕನ್ ಮಾಡಿಲ್ಲ ಅಲ್ವಾ? ಹ್ಞೂ, ಕಬಾಬ್ ಇರ್ಲಿ. ಇವತ್ತು ನಾವು ಹೊರಗಡೆ ಹೋಗ್ಲಿಕ್ಕೆ ಫಿಶ್ ಬೇಕಾ? ಫಿಶ್ ಫ್ರೈ ಆಗ್ಬೋದಾ? ಫಿಶ್ ಬೇಕಾ? ಫಿಶ್ ಬೇಕಾ ನಿಮ್ಗೆ? ಚಿಕನ್ ಬೇಕಾ? ಫಿಶ್ ಬೇಡ, ಚಿಕನ್. ಚಿಕನ್ ಸಾಕ? ಬೋಂಡಾಸ್ ಅದು ಇದೆ ಬೇಡ, ಚಿಕನ್ ಕಬಾಬ್ ಸಾಕಮ್ಮ. ಕಬಾಬ್ ಸಾಕು. ಕಬಾಬ್ ಸಾರು ಸುಕ್ಕ ಏನು ಬೇಡ. ಚಿಕನ್ ಕಬಾಬ್ ಚೆನ್ನಾಗಿರುತ್ತೆ. ನಾನು ಮಾಡ್ತೀನಿ ಇವತ್ತು, ಕಬಾಬ್ ನಾನು ಮಾಡ್ತೀನಿ. ಸರಿ.
ಧನ್ಯ ಅವರು ಮತ್ತೆ ಸಣ್ಣ ಇಬ್ಬರು ಸೇರಿಕೊಂಡು ಮಧ್ಯಾಹ್ನ ಕಬಾಬ್ ಮಾಡಿಕೊಡ್ತಾರಂತೆ ನನಗೆ. ಅಂದರೆ ಅವ್ರ ಸ್ಟೈಲ್ ಕಬಾಬ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ಮಸಾಲೆ ಎಲ್ಲ ಇವರೇ ಇದು ಮಾಡ್ಕೊಳ್ಳೋದು. ನಾವಾದರೆ ಕಬಾಬ್ ಪೌಡ್ರನ್ನ ಯೂಸ್ ಮಾಡ್ತೀವಿ, ಸೊ ಇವರು ಕಬಾಬ್ ಪೌಡ್ರ್ ಯೂಸ್ ಮಾಡಲ್ಲ, ನ್ಯಾಚುರಲ್ ಆಗಿ ಕಬಾಬ್ನ ಮಾಡಿಕೊಡ್ತಾರೆ. ಅದು ಟೇಸ್ಟ್ ಮಾಡೋಕ್ಕೆ ಸಖತ್ತಾಗಿರುತ್ತೆ. ಏನಕ್ಕಂದರೆ ಇದು ಅಂಗಡಿ ಆಯಿಲ್ ಯೂಸ್ ಮಾಡಲ್ಲ, ಇವರು ಕೊಬ್ಬರಿ ಎಣ್ಣೆ ಆಯಿಲ್ನ ಯೂಸ್ ಮಾಡೋದು. ತುಂಬಾ ಸಖತ್ತಾಗಿರುತ್ತೆ. ಇವಾಗ ಹೊಟ್ಟೆ ಅಂತೂ ತುಂಬ ಹಸಿತಾ ಇದೆ. ನೆನ್ನೆ ಅಂತೂ ಫುಲ್ ಟಯರ್ಡಾಗಿ ಕರೆಕ್ಟಾಗಿ ಊಟ ಮಾಡೋಕ್ಕೂ ಆಗಿಲ್ಲ ನನಗೆ, ಸ್ವಲ್ಪ ದೃಷ್ಟಿಯಾಗಿತ್ತು ಅಂತ ಅನಿಸುತ್ತೆ. ಸೊ ಪರವಾಗಿಲ್ಲ, ಇವಾಗ ಚೆನ್ನಾಗಿ ತಿನ್ನೋಣ ಬನ್ನಿ. ನೀವು ಕೂಡ ನೋಡಿ ಯಾವ ಥರ ಇರುತ್ತೆ ಟೇಸ್ಟು ಅನ್ನೋದನ್ನ ನಿಮ್ಮ ಹತ್ರ ಎಕ್ಸ್ಪ್ಲೋರ್ ಮಾಡ್ಕೋತೀನಿ. ಏನ್ ಟೇಸ್ಟ್? ಟಿಫನ್ನು ಇವಾಗ ನೀವು ಟಿಫನ್ ಮಾಡಿದ್ರಲ್ಲ, ಏನು ರೊಟ್ಟಿ ಅದು? ಅದು ತವದಲ್ಲಿ ಅಕ್ಕಿ ರೊಟ್ಟಿಯನ್ನೇ ತವದಲ್ಲಿ ಮಾಡೋದು. ಗೈಸ್ ಇವಾಗ ತವದಲ್ಲಿ ಮಾಡಿರೋ ಅಕ್ಕಿ ರೊಟ್ಟಿನ ತಿನ್ನೋಣ ಬನ್ನಿ. ಟೇಸ್ಟ್ ಹೇಗಿದೆ ಮಾಡ್ತಾರೆ. ಲಾಸ್ಟ್ ಟೈಮ್ ವ್ಲಾಗ್ ಅಲ್ಲಿ ಮಾಡಿದ್ರಲ್ಲ ಯಾವುದು? ನಮ್ಮ ಮನೇಲಿ ನಾನು ಕಲ್ಲ ಹತ್ರ ಕುತ್ಕೊಂಡು ಇದನ್ನ ಮಾಡ್ತಾ ಆ ಥರ ಅದು ಕಲ್ಲಿದ್ ರೊಟ್ಟಿ, ಇದು ತವದಲ್ಲಿ ಮಾಡಿದ ರೊಟ್ಟಿ. ಗೈಸ್ ನೀವು ಹಳೆ ವ್ಲಾಗಲ್ಲಿ ನೋಡಿರ್ತೀರಾ, ಸಣ್ಣ ಕೂತ್ಕೊಂಡು ಮಾಡ್ತಿದ್ರು, ಒಂದು ಪ್ರಿಪೇರ್ ಮಾಡೋದನ್ನ ನಾನು ವಿಡಿಯೋ ಮಾಡಿದ್ದೆ. ಸೊ ಆ ವ್ಲಾಗಲ್ಲಿ ಸಣ್ಣ ಮಾಡಿರೋ ರೊಟ್ಟಿ ತವದಲ್ಲೆಲ್ಲ ಮಾಡಿದ್ದು, ಕಲ್ಲಲ್ಲಿ. ಸೊ ಇವಾಗ ತವದಲ್ಲಿ ಮಾಡಿದ್ದಾರೆ, ಅಷ್ಟೇ ಡಿಫ್ರೆನ್ಸು, ಟೇಸ್ಟ್ ಒಂದೇ ಇರುತ್ತೆ. ಇಲ್ಲ ಇಲ್ಲ, ಡಿಫ್ರೆಂಟ್ ಇರುತ್ತೆ ಟೇಸ್ಟ್. ಕಲ್ಲಲ್ಲಿ ಮಾಡಿದ ಟೇಸ್ಟೇ ಬೇರೆ ಬರುತ್ತೆ ಮನು. ಹೌದಾ? ಗೈಸ್ ನೋಡಿ ಈ ಥರ ಎಲ್ಲ ಇರುತ್ತೆ, ನಮಗೆ ಗೊತ್ತಿಲ್ಲ ಗೈಸ್. ಏನು ಕೊಟ್ಟರು ತಿಂತಾ ಇರ್ತೀವಿ ಅಷ್ಟೇ. ಅದರಲ್ಲಿ ಎಷ್ಟು ಟೇಸ್ಟ್ ಸಿಗುತ್ತೆ, ಇದರಲ್ಲಿ ಎಷ್ಟು ಟೇಸ್ಟ್ ಸಿಗುತ್ತೆ ಅಂತ ಏನಿಲ್ಲ, ಹೊಟ್ಟೆ ಒಳಗಡೆ ಹೋಗುತ್ತಾ ಅಷ್ಟೇ ಸಾಕು. ಬನ್ನಿ ಅಮ್ಮ, ಸ್ವಲ್ಪ ದರ್ಶನ ಕೊಡಿ ನಿಮ್ದು. ಬನ್ನಿ ಇಲ್ಲಿ. ಈ ಮದ್ವೆ ಪ್ರಿಪ್ರೇಷನ್ ಎಲ್ಲ ಯಾವ ತರ ಇತ್ತು? ನೀವೆಷ್ಟು ಸುಸ್ತಾಗಿದ್ದೀರಾ? ಮತ್ತೆ ಖುಷಿ ಆಯ್ತಾ? ನಿಮ್ಮ ಫ್ಯಾಮಿಲಿ ಅವ್ರನ್ನೆಲ್ಲ ನೋಡಿದೀರಾ? ಏನ್ ಅನ್ನಿಸ್ತು? ಮದುವೆ ಖುಷಿ ಆಯ್ತು. ಅಮ್ಮನಿಗೆ ಯಾರೋ ಲೈನ್ ಹಾಕಿದ್ದಾರೆ ಮದುವೆಯಲ್ಲಿ ನೋಡಿ. ಹೌದಾ? ಓ ಪಿಂಪಲ್ ಬಂದಿದ್ಯಾ? ಗಾಯ್ಸ್ ಅಮ್ಮ ಮದುವೆಯಲ್ಲಿ ಸೂಪರ್ ಆಗಿ ಕಾಣಿಸ್ತಿದ್ರು ಗಾಯ್ಸ್, ನೀವು ನೋಡಿದ್ರಲ್ವಾ? ಎಲ್ಲಾರು ಹೇಳ್ತಿದ್ರಂತೆ ಅಮ್ಮನಿಗೆ ಇನ್ನ ಒಂದು ಗಂಡು ಕೊಡ್ಬೋದು ಅಂತ. ಎಲ್ಲ ರೇಗಿಸ್ತಿದ್ರಂತೆ. ಇಲ್ಲ ಫಸ್ಟ್ ಧನ್ಯಂದ್ ಆಗ್ಬಿಡ್ಲಿ. ಹಾ ಹೌದು, ಅಮ್ಮಂದಾಗ್ಲಿ ಆಮೇಲೆ ಅಲ್ವಾ ಅಮ್ಮ? ಹೇಳಿ ಅಮ್ಮ, ಹೇಗಿತ್ತು? ಚೆನ್ನಾಗಿ ನಡೆದಿತ್ತು ಮದುವೆ ಎಲ್ಲ. ತುಂಬಾ ಕಷ್ಟ ಆಯ್ತು, ಯಾಕಂತ ಹೇಳಿದ್ರೆ ಮಳೆ ಬಂತಲ್ಲ. ಹೌದು. ಗಾಯ್ಸ್ ಡಿಜೆ ಎಲ್ಲ ಮಾಡ್ಬೇಕಾದ್ರೆ ಇನ್ನೂ ಜಾಸ್ತಿ ಹೊತ್ತಿರ್ತಿತ್ತು ಡಿಜೆ. ಸೊ ಮಳೆ ಬಂತು, ಸಣ್ಣನು ಫುಲ್ಲು ನೆಂದಿದ್ದಾರೆ. ಏನಕ್ಕೋ ನಗ್ತಿದ್ದಾರೆ, ಏನಾಯ್ತಮ್ಮ? ಡಿಜೆ ನಾನು ಅದು ಫಾಗ್ ಎಂಟ್ರಿ ಎಲ್ಲಿಂದ ಅಂತ ನೋಡ್ತಾ ಇದ್ದೆ, ಸಣ್ಣದಾಗಿ ಇದು ಹನಿ ಬೀಳ್ತಾ ಇದೆ. ನಾನು ಹಂಗೆ ಅನ್ಕೊಂಡೆ, ಎಲ್ಲಿ ಇದು ನೀರೆಲ್ಲ ಬರ್ತೈತಲ್ಲ ಈ ತರ ಹಾಕ್ತಿದ್ದಾರೆ, ಸ್ನೋ ತರ ಹಾಕ್ತಿದ್ದಾರೆ ಅನ್ಕೊಂಡೆ ನಾನು. ಲಾಸ್ಟ್ ನೋಡ್ತಿದ್ದೀನಿ ಹೆಂಗ್ ಬಂತು ಮಳೆ, ಜರ್ರ ಅಂತ ಬಂದ್ಬಿಡ್ತು. ಲಾಸ್ಟ್ ಎಂಡಿಂಗ್ ಚೆನ್ನಾಗಿತ್ತು, ಮಳೆ ಬಂದಿದ್ದು. ಇವ್ರು ಅದನ್ನು ವಿಡಿಯೋ ತೆಗ್ದಿದ್ದಾರೆ. ನಮ್ಮ ರೋಡಲ್ಲೂ ಎಷ್ಟೋ ಚಪ್ಪಲಿ ಇದೆ, ಬೇಕಾದಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬೇಕಷ್ಟೇ. ಚಪ್ಪಲಿನ ಎಷ್ಟು ಚಪ್ಪಲಿ ಸ್ಲಿಪ್ಪರ್ಸ್ ಬಿಟ್ಟು ಬಿಟ್ಟೆ ಬಿಟ್ಟೋಗಿದಾರಾ? ಗಾಡಿ ಇಲ್ಲಿ ತಂದ್ರ ಇದು ಇಲ್ಲಿಗೆ ತಂದು ಹೋಗುವಾಗ ಅವರಿಗೆ ಜಾರ್ತಾ ಆಯ್ತಾ ಮಳೆಗೆ, ಒಬ್ಬೊಬ್ರದ್ದು ಅಲ್ಲೇ ಬಾಕಿ ಆಗಿದೆ. ತುಂಬಾನೇ ಚೆನ್ನಾಗಿತ್ತು ಮದುವೆ, ಖುಷಿ ಆಯ್ತು ಎಲ್ಲರಿಗೂ. ಎಲ್ಲಾರು ಒಟ್ನಲ್ಲಿ ಫುಲ್ಲು ಟಯರ್ಡ್ ಆದ್ವಿ, ಸಖತ್ತಾಗಿತ್ತು. ಆದ್ರೂ ಅಡಿಗೆ ಟೇಸ್ಟ್ ಎಲ್ಲ ಸೂಪರ್ ಇತ್ತಲ್ಲ ಅಮ್ಮ? ಚೆನ್ನಾಗಿತ್ತು, ಸೂಪರ್ ಆಗಿತ್ತು ಅಡಿಗೆ. ಎಷ್ಟೊಂದು ಜನ ಅಲ್ಲಿಂದ ಇಲ್ಲಿ ಜಾಸ್ತಿ ಇದ್ದದ್ದು. ಹೌದು, ನನಗೆ ಇಲ್ಲಿ ಅವರನ್ನು ಮೇಂಟೆನ್ಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತೈತೆ. ಯಾಕಂದ್ರೆ ನಾವೆಲ್ಲ 2 ಗಂಟೆ 1 ಗಂಟೆಗೆ ಮಲಗಿದ್ದು ಮಾತಾಡ್ಕೊಂಡು ಆಟ ಆಡ್ಕೊಂಡು ಅಲ್ವಾ ಸನ್ನು? ನೆಂಟ್ರೆಲ್ಲ ಬಂದ್ರೆ ಇಷ್ಟ ಆಗುತ್ತೆ ನಮಗೆ ಮಾತಾಡ್ಕೊಂಡಿರ್ಲಿಕ್ಕೆ. ಹೌದು, ಫುಲ್ ಎಂಜಾಯ್ ಮಾಡ್ಬೋದು. ಸಖತ್ತಾಗಿರುತ್ತೆ. ನಂಗೆ ಇಷ್ಟ. ನಾವಂತೂ ಹೆವಿ ನಕ್ಕಿದೀವಿ. ಬಾಸ್ ನ ಮಿಸ್ ಮಾಡ್ಕೋತಿದೀವಿ. ಯಾವ ಬಾಸು? ಗೈಸ್ ಚಿನ್ನು ಅಂತ ನಾನು ನಿಮ್ಗೆ ಮದ್ವೆ ವ್ಲಾಗ್ ಅಲ್ಲಿ ಪರಿಚಯ ಮಾಡ್ಕೊಟ್ಟಿದ್ದೆ ಅಲ್ವಾ? ಟಿಫಿನ್ ಮಾಡ್ತಾ ಇದೀವಿ. ಟೇಸ್ಟ್ ಹೆಂಗಿದೆ? ಟೇಸ್ಟ್ ಸಕ್ಕತ್ತಾಗಿದೆಯಾ? ಇಷ್ಟ ಆಯ್ತಾ ಈ ರೊಟ್ಟಿ? ಅಕ್ಕಿ ರೊಟ್ಟಿ ಸೂಪರ್ ನೋಡಿ. ರೊಟ್ಟಿ ಮತ್ತೆ ಚಿಕನ್ ಸಾರ್. ಇವಳ ರೊಟ್ಟಿ ನೋಡಿ ಯಾವ ತರ ಕಲರ್ ಬಂದಿದೆ ಅಂತ. ಅಂದ್ರೆ ನಂಗೆ ಜಾಸ್ತಿ ಫ್ರೈ ಆಗಿರುತ್ತಲ್ಲ ಆ ರೊಟ್ಟಿ ಇಷ್ಟ, ಅದಕ್ಕೆ ಈ ತರ ಒಬ್ಬೊಬ್ರಿಗೆ ಆ ತರ ಇಷ್ಟ ಆಗುತ್ತೆ. ನಿಮ್ಗೆ ಯಾವ ತರದ ಇಷ್ಟ? ಮುನ್ನು ನನಗೆ ತೆಳು ಇರ್ಬೇಕು, ಈ ಗರಿ ಗರಿ ಇರಬಾರ್ದು. ನಂಗೆ ಗರಿ ಗರಿ ಇರ್ಬೇಕು. ತೆಳು ಇದ್ರೆ ಇಷ್ಟ ಆಗುತ್ತೆ. ನಿಮಗೆ ಟೀ ಬೇಡವಾ? ಟೀ ಕಾಫಿ ಏನ್ ಬೇಡ? ನೀರ್ ಬೇಕು, ನೀರ್ ತಗೊಂಡ್ಬರ್ತೀರಾ? ತಗೊಂಡ್ ಬರ್ತೀನಿ.
ನೋಡಿ ಗೈಸ್ ಅವ್ರ ಪಾಪ ಮ್ಯಾಂಗ್ಳೂರು ಸ್ಟೈಲ್ ಅದು ಎಲ್ಲ ಇಷ್ಟಪಟ್ಟು ತಿಂತಾರೆ. ಅಂದರೆ ಒಬ್ಬೊಬ್ಬರಿಗೆ ಸೆಟ್ ಆಗಲ್ಲ. ಎಕ್ಸಾಂಪಲ್ ನಾನೇ ಬ್ಯಾಂಗ್ಳೂರಿಗೆ ಹೋದಾಗ ನನಗೆ ಏನು ಸೆಟ್ ಆಗ್ತಿರ್ಲಿಲ್ಲ. ನಾನು ಫ್ರೂಟ್ಸಲ್ಲೇ ಸ್ವಲ್ಪ ದಿನ ಬದುಕ್ತಿದ್ದೆ. ಆದರೆ ಪಾಪ ಇಲ್ಲಿಗೆ ಅವರು ಅಡ್ಜಸ್ಟ್ ಆಗದಿದ್ರು ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲ ತಿಂದ್ಕೊಂಡಿದ್ದಾರೆ. ಆದರೆ ಇವಾಗೆಲ್ಲ ಸೆಟ್ ಆಗಿದೆ ಅವರಿಗೆ, ಫುಡ್ಡಲ್ಲಾಗಿರ್ಬೋದು, ವೆದರ್ ಆಗಿರ್ಬೋದು. ಎಲ್ಲ ಕಡೆ ಅಡ್ಜಸ್ಟ್ ಆಗ್ತೀನಿ ಇವಾಗ. ಮತ್ತೆ ಫುಡ್ಡಿಗೂ ಅಷ್ಟೇ, ನನಗೆ ಅದಿಷ್ಟ ಇಲ್ಲ ಇದಿಷ್ಟ ಇಲ್ಲ ಅಂತೆಲ್ಲ ನಾನು ಹೇಳಲ್ಲ. ನನಗೆ ಏನೇ ಕೊಟ್ಟರು ನಾನು ಖುಷಿಯಿಂದ ತಿಂತೀನಿ. ಅವಾಗ ನಮಗೂ ಖುಷಿ ಆಗುತ್ತೆ, ನಾವು ಮನೇಲಿ ಮಾಡಿದನ್ನು ತಿಂತೀರಲ್ವಾ ಅಂತ. ಹೌದು, ಚೆನ್ನಾಗೂ ಮಾಡ್ತಾರೆ ಅಮ್ಮ, ಆ ಥರ ಎಲ್ಲ ಏನಿಲ್ಲ, ಸಖತ್ತಾಗಿರುತ್ತೆ. ಐಸ್ ಈಗ ತಾನೇ ಟಿಫನ್ ಆಯಿತು. ಸಣ್ಣ ಟವರ್ ಹುಡ್ಕೊಂಡು ಇಲ್ಲಿ ಕೂತಿದ್ದಾರೆ ನೋಡಿ. ಈ ಜಾಗದಲ್ಲಿ ಸ್ವಲ್ಪ ಜಾಸ್ತಿ ಟವರ್ ಸಿಗುತ್ತೆ ಅಂತ ಇಲ್ಲಿ ಕೂತ್ಕೋತಾರೆ ಯಾವಾಗಲೂ. ಧನ್ಯಾನು ಅಷ್ಟೇ ಇಲ್ಲಿ ನಿಂತಿರ್ತಾರೆ. ಸಣ್ಣ ಯಾವಾಗಲೂ ಇಲ್ಲೇ ಕುತ್ಕೊಂಡು ಟವರ್ ಬಸ್ ಸಿಗುತ್ತೆ ಅಂತ ಯೂಸ್ ಮಾಡ್ತಾ ಇರ್ತಾರೆ. ಗೈಸ್ ಟಿಫನ್ ಅಂತೂ ಸಖತ್ತಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಟಿಫನ್ ವ್ಲಾಗು ಮತ್ತು ಈ ಮಾರ್ನಿಂಗ್ ವ್ಲಾಗ್ ಯಾವ ಥರ ಇತ್ತು ನನ್ನ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಜೊತೆ ನೀವು ಕೂಡ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದೀರಾ ಅಂತ ಖುಷಿಯಲ್ಲಿ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಗಾಯ್ಸ್, ನೆಕ್ಸ್ಟ್ ವ್ಲಾಗಿಗೆ ಮತ್ತೆ ವೆಯ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ